ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಸಾರಿ ನಾರದ ಮಹರ್ಷಿ ಭೂಲೋಕವನ್ನು ಸಂಚಾರ ಮಾಡುತ್ತಿರುವಾಗ ಒಬ್ಬ ವಿಧವೆಯ ಜೀವನವನ್ನ ನೋಡಿ ಆಶ್ಚರ್ಯಗೊಳ್ಳುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಗಂಡನನ್ನು ಕಳೆದುಕೊಂಡ ಒಬ್ಬ ವಿಧವೆ ತನ್ನ ಕಾಮ ಕೋರಿಕೆಗಳನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಆಕೆಯ ತಪ್ಪು ಕೆಲಸಗಳನ್ನು ನೋಡಿದ ನಾರದ ಮಹರ್ಷಿ ತುಂಬಾ ಅಸಮಾಧಾನಗೊಳ್ಳುತ್ತಾರೆ. ಹಾಗಿದ್ರೆ ಆ ವಿಧವೆ ಸ್ತ್ರೀ ಏನು ಮಾಡಿದರು, ನಾರದ ಮಹರ್ಷಿ ಏನು ನೋಡಿದರು ಎಂಬುದನ್ನ ನಾವು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡುವ ಮೂಲಕ ಆ ಭಗವಂತನಿಗೆ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಒಂದು ಊರಿನಲ್ಲಿ ಮಂಗ ಎಂಬ ವಿಧವೆ ಸ್ತ್ರೀ ಇದ್ದಳು. ಆಕೆ ತುಂಬಾ ದುಃಖದಲ್ಲಿದ್ದಾಳೆ. ಏಕೆಂದ್ರೆ ಆಕೆಗೆ ವಿವಾಹವಾದ ಕೆಲವೇ ದಿನಗಳಲ್ಲಿ ಆಕೆ ಗಂಡನು ಸತ್ತು ಹೋಗುತ್ತಾನೆ. ಗಂಡನಿಲ್ಲದ ಕಾರಣ ಆಕೆ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಿದ್ದಾಳೆ. ಆಕೆಗೆ ಸಮಾಜದಲ್ಲಿ ಯಾರು ಕೂಡ ಗೌರವ ಕೊಡುತ್ತಿಲ್ಲ. ಆಕೆಗೆ ಧೈರ್ಯ ಹೇಳಲು ಅವಳ ಜೀವನದಲ್ಲಿ ಒಬ್ಬರೂ ಸಹ ಇಲ್ಲ. ಆ ನೋವಿನಲ್ಲಿದ್ದ ವಿಧವೆ ಸ್ತ್ರೀ ಈ ರೀತಿಯಾಗಿ ಅಂದುಕೊಳ್ಳುತ್ತಾಳೆ, ಒಬ್ಬ ಸ್ತ್ರೀಗೆ ಜೀವನ ಪರ್ಯಂತ ತನ್ನ ಜೊತೆ ಇದ್ದುಕೊಂಡು ಧೈರ್ಯ ಮತ್ತು ಸಂತೋಷವನ್ನು ನೀಡುವುದು ತನ್ನ ಗಂಡನು ಮಾತ್ರವೇ. ಆದ್ರೆ ನನ್ನ ಗಂಡನನ್ನ ಭಗವಂತನು ದೂರ ಮಾಡಿದನು. ಗಂಡನಿಲ್ಲದ ಸ್ತ್ರೀಗೆ ಈ ಪ್ರಪಂಚದಲ್ಲಿ ಬೆಲೆ ಇಲ್ಲ. ಬೀದಿಯಲ್ಲಿ ಓಡಾಡುವ ಗಂಡಸರೆಲ್ಲರೂ ನನಗೆ ಕಷ್ಟಗಳನ್ನ ನೀಡುತ್ತಿದ್ದಾರೆ ಎಂದು ದುಃಖ ಪಡುತ್ತಾಳೆ. ಮಂಗಳ ವಯಸ್ಸು ತುಂಬಾ ಚಿಕ್ಕದು. ತನಗೆ ಎಲ್ಲ ಕೋರಿಕೆಗಳು ಕೂಡ ತೀರುವ ಮೊದಲೇ ಆಕೆ ಗಂಡ ಸತ್ತು ಹೋಗುತ್ತಾನೆ. ಆಕೆ ತುಂಬಾ ಕಷ್ಟದಿಂದ ತನ್ನ ಜೀವನವನ್ನ ಸಾಗಿಸುತ್ತಿದ್ದಾಳೆ. ಒಂದು ದಿನ ಮಂಗಳಿಗೆ ಕಾಮ ಕೋರಿಕೆ ಉಂಟಾಗುತ್ತದೆ. ಆದ್ರೆ ಅವಳ ಕಾಮ ಕೋರಿಕೆಯನ್ನು ತೀರಿಸುವುದಕ್ಕೆ ಅವಳಿಗೆ ಗಂಡನು ಕೂಡ ಇಲ್ಲದೆ ಹೋಗಿದ್ದರಿಂದ ಆಕೆ ತುಂಬಾ ದುಃಖ ಪಡುತ್ತಿದ್ದಾಳೆ. ಇದು ಹೀಗಿರುವಾಗ ಪಕ್ಕದ ಊರಿನಲ್ಲಿ ಒಬ್ಬ ಸಾಧುವು ಇದ್ದನು. ಆತನು ಪ್ರತಿ ಮನೆಗೆ ಹೋಗಿ ಭಿಕ್ಷಾಟನೆಯನ್ನ ಮಾಡುತ್ತಾ ತನ್ನ ಜೀವನವನ್ನ ಸಾಗಿಸುತ್ತಿದ್ದನು. ಆತನಿಗಿರುವ ದಯೆ ಗುಣ, ಒಳ್ಳೆಯ ಮನಸ್ಸಿರುವ ಕಾರಣ ಆ ಸಾಧು ಬರುವ ಸಮಯಕ್ಕೆ ಊಟವನ್ನ ಸಿದ್ಧಪಡಿಸಿ ಇಟ್ಟುಕೊಳ್ಳುತ್ತಿದ್ದರು. ಆ ಸಾಧುವು ಭಿಕ್ಷಾಟನೆಯಿಂದ ಪಡೆದುಕೊಂಡಿದ್ದ ಆಹಾರದಿಂದ ಬಡವರಿಗೆ, ಭಿಕ್ಷೆ ಬೇಡುವವರಿಗೆ ಮತ್ತು ದಾರಿ ಹೋಕರಿಗೆ ಹಂಚಿ ಉಳಿದದ್ದನ್ನ ಊಟ ಮಾಡುತ್ತಿದ್ದರು. ಒಂದೊಂದು ಸಾರಿ ಆ ಊಟವನ್ನ ಇತರರಿಗೆ ಹಂಚಿ ಹಸಿವಿನಿಂದ ಮಲಗುತ್ತಿದ್ದರು. ಒಂದು ಸಾರಿ ಆ ಸಾಧುವು ತನ್ನ ಪ್ರಿಯ ಶಿಷ್ಯನನ್ನ ಭಿಕ್ಷಾಟನೆಗೆಂದು ಕಳಿಸುತ್ತಾರೆ. ಆ ಶಿಷ್ಯನು ತನ್ನ ಗುರುವಿನ ಬಳಿ ತುಂಬಾ ಜ್ಞಾನವನ್ನ ಪಡೆದು ತುಂಬಾ ಬುದ್ಧಿವಂತನಾಗಿದ್ದನು. ಆ ಸಾಧುವಿನ ಬಳಿ ಈ ಯುವಕನು ಸುಮಾರು 10 ವರ್ಷಗಳಿಂದ ಶಿಷ್ಯನಾಗಿದ್ದಾನೆ. ಆ ಶಿಷ್ಯನು ತನ್ನ ಗುರುವಿನ ಆದೇಶದ ಮೇರೆಗೆ ಊರ ಒಳಗಡೆ ಭಿಕ್ಷಾಟನೆಗೆಂದು ಹೋಗಿ ಮಂಗಳ ಮನೆಗೆ ಹೋಗುತ್ತಾನೆ. ಮಂಗ ಆತನಿಗೆ ಭಿಕ್ಷೆಯನ್ನು ಹಾಕುವುದಕ್ಕೆ ಬಂದು ಆತನ ಸೌಂದರ್ಯವನ್ನ ನೋಡಿ ಮೋಹಿತಳಾಗುತ್ತಾಳೆ. ಆ ಶಿಷ್ಯನು ನೋಡುವುದಕ್ಕೆ ತುಂಬಾ ಅಂದವಾಗಿ ಯೌವನದ ಯುವಕನಾಗಿದ್ದಾನೆ. ಆಗ ಮಂಗ ಭಿಕ್ಷಾಟನೆಗೆಂದು ಬಂದಿದ್ದ ಆ ಯುವಕನ ಬಳಿ ಈ ರೀತಿಯಾಗಿ ಹೇಳುತ್ತಾಳೆ, ನೀವು ಎಲ್ಲಿಂದ ಬಂದಿದ್ದೀರಾ ಎಂದು ಕೇಳುತ್ತಾಳೆ. ತಾಯಿ, ನಾನು ಪಕ್ಕದ ಊರಿನಿಂದ ಭಿಕ್ಷಾಟನೆಗೆಂದು ಬಂದಿದ್ದೇನೆ. ಆಗ ಆ ಮಾತನ್ನು ಕೇಳಿದ ಮಂಗ, ಸ್ವಾಮಿ, ನೀವು ಪಕ್ಕದ ಊರಿನಿಂದ ನಡೆದುಕೊಂಡು ಭಿಕ್ಷಾಟನೆಗೆಂದು ಬಂದಿದ್ದೀರಾ. ಆದ್ರೆ ಈಗ ಕತ್ತಲಾಗಿದೆ. ನೀವು ಭಿಕ್ಷಾಟನೆಯನ್ನ ಮಾಡಿಕೊಂಡು ಮರಳಿ ನಿಮ್ಮ ಊರಿಗೆ ಹೋಗುವಷ್ಟರಲ್ಲಿ ಅರ್ಧರಾತ್ರಿ ಸಮಯವಾಗುತ್ತದೆ. ಅರ್ಧರಾತ್ರಿ ಸಮಯದಲ್ಲಿ ನಿಮ್ಮ ಊರಿಗೆ ನಡೆದುಕೊಂಡು ಹೋಗುವುದು ಅಷ್ಟು ಕ್ಷೇಮವಲ್ಲ ಅಲ್ಲವೇ ಎಂದು ಕೇಳುತ್ತಾಳೆ. ಅದಕ್ಕೆ ಆ ಶಿಷ್ಯನು, ಹೌದು ತಾಯಿ, ನೀನು ಹೇಳಿದ್ದು ಸತ್ಯ. ನಾನು ಹೋಗುವಷ್ಟರಲ್ಲಿ ಅರ್ಧರಾತ್ರಿ ಆಗುತ್ತದೆ. ಈ ರಾತ್ರಿಯಲ್ಲಿ ಹೋಗುವುದು ಅಷ್ಟೊಂದು ಒಳ್ಳೆಯದಲ್ಲ. ಆದ್ದರಿಂದ ನಿಮ್ಮ ಊರಿನಲ್ಲಿ ಯಾವುದಾದರೂ ಆಶ್ರಮವಿದ್ದರೆ ಹೇಳು ತಾಯಿ. ಈ ರಾತ್ರಿ ಅಲ್ಲೇ ಉಳಿದುಕೊಂಡು ನಾಳೆ ಬೆಳಿಗ್ಗೆ ಹೊರಟು ಹೋಗುತ್ತೇನೆಂದು ಹೇಳುತ್ತಾನೆ. ಆ ಶಿಷ್ಯನ ಮಾತನ್ನು ಕೇಳಿದ ಮಂಗ, ಸ್ವಾಮಿ, ನಮ್ಮ ಊರಿನಲ್ಲಿ ಯಾವುದೇ ರೀತಿಯ ಆಶ್ರಮಗಳಿಲ್ಲ. ನಿಮ್ಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲದೆ ಹೋದ್ರೆ ಈ ರಾತ್ರಿ ನಮ್ಮ ಮನೆಯಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಂಡು ಬೆಳಿಗ್ಗೆ ಆದ ತಕ್ಷಣ ಹೊರಟು ಹೋಗಬಹುದು ಎಂದು ಹೇಳುತ್ತಾಳೆ. ಮಂಗಳ ಮಾತನ್ನು ಕೇಳಿದ ಆ ಶಿಷ್ಯನು ಸ್ವಲ್ಪ ಸಮಯ ಆಲೋಚನೆ ಮಾಡುತ್ತಾನೆ. ಆದ್ರೆ ಬೇರೆ ದಾರಿ ಇಲ್ಲದೆ ಆ ಶಿಷ್ಯನು ಮಂಗಳ ಮನೆಯಲ್ಲಿ ಉಳಿದುಕೊಳ್ಳುವುದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಆಗ ತಕ್ಷಣ ಮಂಗಳು ಆತನನ್ನ ತನ್ನ ಮನೆಗೆ ಆಹ್ವಾನಿಸುತ್ತಾಳೆ. ಆ ಶಿಷ್ಯನಿಗೆ ಸೇವೆಯನ್ನ ಮಾಡುತ್ತಿದ್ದಾಳೆ. ಪಂಚಭಕ್ಷ ಪರಮಾನ್ನಗಳನ್ನ ಅಡುಗೆ ಮಾಡಿ ಬಡಿಸುತ್ತಾಳೆ. ಅದಾದ ಸ್ವಲ್ಪ ಸಮಯದ ನಂತರ ಆ ಶಿಷ್ಯನು ಮಂಗಳ ಬಳಿ ಈ ರೀತಿಯಾಗಿ ಹೇಳುತ್ತಾರೆ, ತಾಯಿ, ಈ ಮನೆಯಲ್ಲಿ ನೀನು ಒಬ್ಬಳೇ ಕಾಣಿಸುತ್ತಿದ್ದೀಯಾ? ನಿಮ್ಮ ಕುಟುಂಬ ಸದಸ್ಯರು ಎಲ್ಲಿದ್ದಾರೆ ಎಂದು ಕೇಳುತ್ತಾರೆ. ಆಗ ಮಂಗ, ಸ್ವಾಮಿ, ನನಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಆಯಿತು. ಆದ್ರೆ ನನ್ನ ಗಂಡ ಸತ್ತು ಹೋದನು. ಆದ್ದರಿಂದ ನನ್ನ ದುರದೃಷ್ಟವಂತಳು ಎಂದು ಭಾವಿಸಿ ನನ್ನವರೆಲ್ಲರೂ ಕೂಡ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದರು ಎಂದು ಹೇಳುತ್ತಾಳೆ. ಮಂಗಳ ಮಾತನ್ನು ಕೇಳಿದ ಸಾಧುವು, ನೀನು ಒಬ್ಬ ವಿಧವೆ ಸ್ತ್ರೀ ಎಂದು ನನಗೆ ಮೊದಲೇ ಏಕೆ ಹೇಳಲಿಲ್ಲ? ಆಗ ಮಂಗ
ಸ್ವಾಮಿ, ನೀವು ತಪ್ಪು ತಿಳಿದುಕೊಳ್ಳದೆ ಹೋದ್ರೆ ನಿಮ್ಮನ್ನ ಒಂದು ಕೇಳುತ್ತೇನೆ. ಆಗ ಸಾಧುವು ಕೇಳಿ ಎಂದು ಹೇಳುತ್ತಾರೆ. ಸ್ವಾಮಿ, ನಾನು ಯೌವನದಲ್ಲಿರುವಾಗಲೇ ನನ್ನ ಗಂಡ ಸತ್ತು ಹೋದರು. ನನ್ನ ಗಂಡನ ಜೊತೆ ಸ್ವಲ್ಪನೂ ಕೂಡ ಸುಖ ಸಂತೋಷವನ್ನು ಅನುಭವಿಸಲಿಲ್ಲ. ನನ್ನ ಕಾಮ ಕೋರಿಕೆಗಳು ಕೂಡ ಸರಿಯಾಗಿ ತೀರಲಿಲ್ಲ. ಈಗ ನಾನು ಈ ಕಾಮ ಕೋರಿಕೆಗಳಿಂದ ತುಂಬಾ ಕಷ್ಟಪಡುತ್ತಿದ್ದೇನೆ. ಸ್ವಾಮಿ, ನೀವು ಕೂಡ ತುಂಬಾ ಯೌವನದಲ್ಲಿದ್ದೀರಾ. ದಯವಿಟ್ಟು ನೀವು ನನ್ನ ಕೋರಿಕೆಯನ್ನ ತೀರಿಸಿ ಎಂದು ಕೇಳುತ್ತಾಳೆ. ಮಂಗಳ ಮಾತನ್ನು ಕೇಳಿದ ಸಾಧುವು, ತಾಯಿ, ನನ್ನ ಬಗ್ಗೆ ನೀವು ತಪ್ಪು ತಿಳಿದುಕೊಂಡಿದ್ದೀರಾ. ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸತ್ವವನ್ನು ತೆಗೆದುಕೊಂಡಿರುವ ಒಬ್ಬ ಸಾಧುವು. ನಾನು ಧರ್ಮಕ್ಕೆ ಕಟ್ಟುಬದ್ಧನಾಗಿದ್ದೇನೆ. ನಾನು ಯಾವುದೇ ಸ್ತ್ರೀಯೊಂದಿಗೂ ಕೂಡ ಸಂಭೋಗವನ್ನ ಮಾಡಬೇಕೆಂದು ಅಂದುಕೊಳ್ಳುವುದಿಲ್ಲ. ನನ್ನಲ್ಲಿ ಕೋರಿಕೆಗಳಿಗೆ ಜಾಗವಿಲ್ಲ. ಆದ್ದರಿಂದ ನಾನು ನಿನ್ನ ಕೋರಿಕೆಗಳನ್ನ ತೀರಿಸುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಸಾಧುವಿನ ಮಾತನ್ನು ಕೇಳಿದ ಮಂಗ, ಸ್ವಾಮಿ, ನಿಮಗೆ ಕಷ್ಟ ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವಿದೆ. ದಯವಿಟ್ಟು ಅದಕ್ಕೆ ಪರಿಹಾರವನ್ನು ನೀಡುತ್ತೀರಾ ಎಂದು ಕೇಳುತ್ತಾಳೆ. ಆಗ ಸಾಧುವು, ಹೇಳು ತಾಯಿ, ನಿನ್ನ ಸಂದೇಹಕ್ಕೆ ಪರಿಹಾರವನ್ನು ನೀಡುವ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆಗ ಮಂಗಳು, ಸ್ವಾಮಿ, ನಾನು ಕೂಡ ನಿಮ್ಮ ಹಾಗೆ ಕಾಮವನ್ನು ಹೀಗೆ ಜಯಿಸಬೇಕೆಂದು ಹೇಳಿ ಎಂದು ಕೇಳುತ್ತಾಳೆ. ಆಗ ಸಾಧುವು ಈ ರೀತಿಯಾಗಿ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ತಾಯಿ, ಕಾಮ ಅಂದ ತಕ್ಷಣ ಸುಮಾರು ಜನರ ಮನಸ್ಸಿನಲ್ಲಿ ಅನೇಕ ವಿಕೃತ ಭಾವನೆಗಳು ಮೂಡುತ್ತವೆ. ನಿಜವಾಗಿಯೂ ಕಾಮ ಅಂದ್ರೆ ಬಯಕೆ ಎಂದು ಮಾತ್ರವೇ ಅರ್ಥ. ಬೇಕು ಅಂತ ಬಯಸುವ ಪ್ರತಿಯೊಂದು ಕೂಡ ಕಾಮವೇ. ಒಳ್ಳೆಯ ಉದ್ಯೋಗ, ಒಳ್ಳೆಯ ಹೆಂಡತಿ, ಒಳ್ಳೆಯ ಗಂಡ, ಒಳ್ಳೆಯ ಸಂಪಾದನೆ, ಇವೆಲ್ಲವೂ ಕೂಡ ಬಯಕೆ ಎಂದು ಆ ಸಾಧು ಹೇಳುತ್ತಾರೆ. ಆ ಸಾಧುವಿನ ಮಾತನ್ನು ಕೇಳಿದ ಮಂಗಳು, ಸ್ವಾಮಿ, ಬಯಕೆಗಳು ಇದ್ದರೆ ಏನಾಗುತ್ತದೆ? ಆಗ ಸಾಧುವು, ಪ್ರತಿ ಮನುಷ್ಯನಿಗೂ ಕೋರಿಕೆ ಇರುವುದು ಸಹಜ. ಆದ್ರೆ ಅದಕ್ಕೊಂದು ಮಿತಿ ಇರಬೇಕು. ಅದನ್ನ ಬಿಟ್ಟು ಅತಿ ಆಸೆ ಇರಬಾರದು. ಕೋರಿಕೆಗಳನ್ನ ನಾವು ಎಷ್ಟು ತೀರಿಸಿಕೊಳ್ಳುತ್ತೇವೋ ಅಷ್ಟು ಬೆಳೆಯುತ್ತಾ ಹೋಗುತ್ತವೆ. ಕೋರಿಕೆಗಳನ್ನ ತೀರಿಸಿಕೊಳ್ಳುವವರೆಗೂ ತೀರಿಸಿಕೊಂಡು ಕೋರಿಕೆಗಳು ತೀರಿದ ನಂತರ ಆ ಕೋರಿಕೆಗಳನ್ನ ಹೊರಹಾಕಬೇಕೆಂದು ಕೆಲವು ಸಿದ್ಧಾಂತಗಳನ್ನ ಹೇಳುತ್ತಾರೆ. ಆದರೆ ತೀರಿಸಿದ ತಕ್ಷಣ ತೀರಿಕೊಂಡರೆ ಅದು ಕೋರಿಕೆಯೇ ಅಲ್ಲ. ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಕಾಮ ಅಂದ್ರೆ ಕೇವಲ ಲೈಂಗಿಕ ಮಾತ್ರವಲ್ಲ. ಯಾವುದೇ ಬಯಕೆಯಾದ್ರೂ ಕೂಡ ಅದು ಕೂಡ ಕೋರಿಕೆಗೆ ಸಮ. ಪ್ರಪಂಚವನ್ನು ಸೃಷ್ಟಿ ಮಾಡಬೇಕೆಂದುಕೊಂಡ ಭಗವಂತನ ಕನಸು ಕೂಡ ಕೋರಿಕೆಗೆ ಸಮ. ಆದ್ದರಿಂದ ಚಿಕ್ಕದು ದೊಡ್ಡದು ಎಂಬ ವ್ಯತ್ಯಾಸವಿಲ್ಲದೆ ಪ್ರತಿಯೊಂದು ಬಯಕೆಗಳು ಕೂಡ ಕಾಮದ ಕೆಳಭಾಗದಲ್ಲಿಯೇ ಬರುತ್ತವೆ. ಈ ರೀತಿಯ ಕೋರಿಕೆಗಳನ್ನು ತೀರಿಸಿಕೊಂಡರೆ ತೀರುವುದಿಲ್ಲ. ಕಾಮವನ್ನು ಜಯಿಸದೆ ಆಧ್ಯಾತ್ಮಿಕವಾಗಿ ನಾವು ಮುಂದಕ್ಕೆ ಹೆಜ್ಜೆ ಇಡಲು ಸಾಧ್ಯವಿಲ್ಲ. ಅದರಲ್ಲೂ ಎಲ್ಲೇ ನೋಡಿದರೂ ಕೂಡ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಜಯಿಸಿದವನು ಮಾತ್ರವೇ ಆಧ್ಯಾತ್ಮಿಕವಾಗಿ ಅತ್ಯುನ್ನತ ಸ್ಥಾನಕ್ಕೆ ಹೋಗುತ್ತಾನೆಂದು ನಮ್ಮ ವೇದ ಗ್ರಂಥಗಳಲ್ಲಿ ತಿಳಿಯಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಲ್ಲೂ ಕೂಡ ಮೊದಲಿಗೆ ಕಾಮವನ್ನೇ ತೆಗೆದುಕೊಂಡಿದ್ದಾರೆ. ಏಕೆಂದರೆ ಕಾಮದಿಂದ ಇರುವವೆಲ್ಲವೂ ಕೂಡ ಕಾಮದಿಂದಲೇ ಸೃಷ್ಟಿಯಾಗಿದ್ದಾವೆ. ಆದ್ದರಿಂದಲೇ ಇಲ್ಲಿಯೂ ಕೂಡ ಮೊದಲಿಗೆ ಕಾಮವನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಇದೇ ವಿಷಯವನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೂಡ ಅರ್ಜುನನಿಗೆ ಹೇಳಿದ್ದಾರೆ. ಅರ್ಜುನ, ಹೊಗೆಯಿಂದ ಬೆಂಕಿ, ಕೊಳಕಿನ ಮೂಲಕ ಕನ್ನಡಿ, ಜರಾಯುನ ಮೂಲಕ ಒಂದು ಮಗು ಹೇಗೆ ಮುಚ್ಚಿಡಲಾಗಿದೆಯೋ ಹಾಗೆ ಕಾಮದ ಮೂಲಕ ಜ್ಞಾನವನ್ನ ಮುಚ್ಚಿಡಲಾಗಿದೆ. ಆದ್ದರಿಂದ ಇದನ್ನು ಜಯಿಸುವುದು ತುಂಬಾ ಮುಖ್ಯ ಎಂದು ಹೇಳುತ್ತಾರೆ. ಆದ್ದರಿಂದ ಈ ಕಾಮದ ಮೂಲವಾಗಿ ನಮ್ಮ ಮನಸ್ಸಿನಲ್ಲಿ ಸಮುದ್ರದ ಅಲೆಗಳಾಗಿ ಬರುತ್ತಿರುತ್ತವೆ. ನಮ್ಮ ಮನಸ್ಸಿನಲ್ಲಿರುವ ಪ್ರತಿಯೊಂದು ಗೊಂದಲಗಳಿಗೂ ಕೂಡ ಈ ಕಾಮವೇ ಮೂಲವಾಗಿರುತ್ತದೆ. ಆದ್ದರಿಂದ ಕಾಮವನ್ನ ಅಂದ್ರೆ ಕೋರಿಕೆಗಳನ್ನ ತಡೆದುಕೊಳ್ಳಲಾಗದೆ ನಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯವಿಲ್ಲ. ತಾಯಿ, ಈಗ ಕಾಮವನ್ನ ಹೇಗೆ ಜಯಿಸಬೇಕೆಂದು ಹೇಳುತ್ತೇನೆ ಕೇಳು. ಕಾಮವನ್ನ ಜಯಿಸುವುದು ಅಂದ್ರೆ ಎಲ್ಲರೂ ಅಂದುಕೊಂಡಂತೆ ಇದು ತುಂಬಾ ಕಷ್ಟಕರವಾದ ಕೆಲಸವೇನೂ ಅಲ್ಲ. ಇದನ್ನ ಜಯಿಸುವುದು ತುಂಬಾ ಸುಲಭದ ಕೆಲಸ. ನಮ್ಮ ಸ್ಥಾಯಿಕುಲ ಮಟ್ಟ ಕುಸಿಯುವುದು ಅಂದ್ರೆ ಶಾಸ್ತ್ರ ತತ್ವಗಳನ್ನು ತಿಳಿಯಪಡಿಸಿ ಅವುಗಳ ಹುಡುಕಾಟದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವುದು. ಅದು ಆಗ ತಮ್ಮ ಗುರಿಯನ್ನ ಬದಲಾಯಿಸಿಕೊಳ್ಳುತ್ತದೆ. ಅಂದ್ರೆ ಇಲ್ಲಿ ನಾವು ಇಲ್ಲಿಯವರೆಗೂ ಅಜ್ಞಾನದಲ್ಲಿ ಮುಳುಗಿ ಅವುಗಳಿಗೋಸ್ಕರ ಪರಿತಪಿಸುತ್ತಿದ್ದೇವೆ. ಆದ್ರೆ ಈಗ ಅದರ ಮಾರ್ಗವನ್ನು ಬದಲಾಯಿಸಬೇಕು. ಭಗವಂತನ ಮೇಲೆ ದೃಷ್ಟಿ ಇಟ್ಟು ನಾವು ಅರ್ಥ ಮಾಡಿಕೊಂಡ ಜ್ಞಾನವನ್ನ ಬುದ್ಧಿ ಎಂಬ ಸಾಧನದಿಂದ ಮನಸ್ಸಿನಲ್ಲಿ ಉಂಟಾಗುವ ಎಲ್ಲ ಕೋರಿಕೆಗಳಿಗೆ ಶಾಂತಿ ನೀಡಿ ಶಾಶ್ವತವಾಗಿ ಆ ಭಗವಂತನ ದಿವ್ಯ ದರ್ಶನವನ್ನ ಪಡೆಯುವುದೇ ಇದಕ್ಕೆ ಏಕೈಕ ಮಾರ್ಗ. ಭಗವಂತನ ನಾಮಸ್ಮರಣೆ ಮತ್ತು ಆತನಲ್ಲಿ ಐಕ್ಯವಾಗುವುದರಿಂದ ನಿಧಾನವಾಗಿ ನಮ್ಮ ಮನಸ್ಸಿನಲ್ಲಿರುವ ಬಯಕೆಗಳು ಕಡಿಮೆಯಾಗಿ ಶಾಶ್ವತವಾಗಿ ಭಗವಂತನ ಮೇಲೆ ಕೋರಿಕೆ ಉಂಟಾಗುತ್ತವೆ. ನಾವು ಭಗವಂತನ
ಭಗವಂತನ ಮುಂದೆ ಕುಳಿತುಕೊಂಡು ನಮ್ಮ ಬಯಕೆಗಳನ್ನ ಬೇಡುವುದು ಅಂದ್ರೆ ಅದು ಬೇಕು ಇದು ಬೇಕು ಎಂದು ನಾವು ಬೇಡಿಕೊಳ್ಳಬಾರದು. ನಡೆದು ಹೋಗಿರುವುದೆಲ್ಲದೂ ಕೂಡ ನಮ್ಮ ಒಳ್ಳೆಯದಕ್ಕೆ, ಮುಂದೆ ನಡೆಯುವುದು ಕೂಡ ನಮ್ಮ ಒಳ್ಳೆಯದಕ್ಕೆ ಎಂದು ನಮ್ಮ ಮನಸ್ಸನ್ನ ಸ್ಥಿರವಾಗಿಸಿಕೊಳ್ಳಬೇಕು. ಪ್ರತಿದಿನ ಮಾಡುವ ಕೆಲಸಗಳನ್ನ ಅದು ಯಾವುದೇ ಆಗಿದ್ದರೂ ಕೂಡ ಸದ್ಗುಣ ಬುದ್ಧಿಯಿಂದ, ನಿಷ್ಕಲ್ಮಶ ಮನಸ್ಸಿನಿಂದ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸಗಳನ್ನ ಮಾಡಬೇಕು. ಆಗ ಮಾತ್ರ ನಿಮ್ಮ ಮನಸ್ಸು ನಿಧಾನವಾಗಿ ಪರಿಶುದ್ಧವಾಗಿ ತಮ್ಮ ಕೋರಿಕೆಗಳನ್ನ ತ್ಯಜಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಮಂಚದಿಂದ ಕೆಳಗಡೆ ಇಳಿಯದೆ ಏಕಾಗ್ರತೆಯಿಂದ ಕುಳಿತುಕೊಂಡು ನಿಮ್ಮ ಮನಸ್ಸಿನಲ್ಲಿ ದಿವ್ಯ ಜ್ಯೋತಿ ಇದೆ ಎಂದು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಿಮ್ಮ ಹೃದಯ ಸ್ತಂಭನದಲ್ಲಿ ಮಾತ್ರವೇ ಏಕಾಗ್ರತೆಯನ್ನ ಇಟ್ಟು 5 ನಿಮಿಷಗಳ ಕಾಲ ಹಾಗೆಯೇ ಕುಳಿತು ಧ್ಯಾನವನ್ನ ಮಾಡಿದರೆ ನಿಮ್ಮಲ್ಲಿರುವ ಕೋರಿಕೆಗಳು ತಮ್ಮಷ್ಟಕ್ಕೆ ತಾವೇ ನಶಿಸಿ ಹೋಗುತ್ತವೆ. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸು ಕೂಡ ತುಂಬಾ ಪ್ರಶಾಂತವಾಗಿರುತ್ತದೆ. ಪ್ರತಿದಿನ ರಾತ್ರಿ ನಿದ್ರೆ ಹೋಗುವ ಮೊದಲು ಮಂಚವನ್ನು ಹತ್ತಿದ ತಕ್ಷಣ ಒಂದು 10 ನಿಮಿಷ ಕುಳಿತುಕೊಂಡು ನಿಮ್ಮ ಮನಸ್ಸಿನಲ್ಲಿ ದಿವ್ಯ ಜ್ಯೋತಿ ಇದೆ ಎಂದು ನಂಬಿಕೆ ಇಟ್ಟು ನಿಮ್ಮ ಹೃದಯ ಬಡಿತದ ಮೇಲೆ ಮಾತ್ರವೇ ಏಕಾಗ್ರತೆಯನ್ನ ಇಟ್ಟು ಧ್ಯಾನವನ್ನ ಮಾಡಿ ಆ ನಂತರ ಆ ರೀತಿಯಾಗಿ ಭಾವಿಸಿ ನಿದ್ರೆಯನ್ನ ಮಾಡಿದರೆ ತುಂಬಾ ಪ್ರಶಾಂತವಾದ ಸುಖಕರವಾದ ನಿದ್ರೆ ಬರುತ್ತದೆ. ಇದನ್ನೇ ನಿದ್ರೆಯಲ್ಲಿ ನಿಶ್ಚಿತ ಎಂದು ಕರೆಯುತ್ತಾರೆ. ಈ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ಮೂಡುವ ಕೈ ಆಲೋಚನೆಗಳನ್ನ ಒಂದು ಶಾಶ್ವತವಾದ ಗುರಿಯ ಬಗ್ಗೆ ಬದಲಾಯಿಸಿಕೊಂಡರೆ ಅವಷ್ಟಕ್ಕೆ ಅವೇ ಸರಿ ಹೋಗುತ್ತವೆ. ಭೂಮಿಯ ಮೇಲಿರುವ ಧನ ಧಾನ್ಯಗಳು, ಬಂಗಾರದಂತ ಬೆಲೆ ಬಾಳುವ ವಸ್ತುಗಳು, ಸ್ತ್ರೀಯರು, ಪುರುಷರು ಇದ್ಯಾವುದು ಕೂಡ ಮನುಷ್ಯನಿಗೆ ಸುಖವನ್ನು ನೀಡುವುದಿಲ್ಲ ಎಂದು ಅರ್ಥ ಮಾಡಿಕೊಂಡರೆ ಇವೆಲ್ಲವೂ ಕಾಮ ಪ್ರೇರಿತಗೊಳಿಸುವಂತವುಗಳ ಹೊರತು ತಣ್ಣಗಾಗಿಸುವವುಗಳು ಅಲ್ಲ ಎಂದು ಅರ್ಥ ಮಾಡಿಕೊಂಡರೆ ಆಗ ಮಾತ್ರ ನಾವು ಕಾಮವನ್ನ ಸಂಪೂರ್ಣವಾಗಿ ತ್ಯಜಿಸಿದವರಾಗುತ್ತೇವೆ. ಈ ರೀತಿಯಾಗಿ ಆ ಸಾಧುವು ಮಂಗಳಿಗೆ ಜ್ಞಾನ ಬೋಧನೆಯನ್ನ ಮಾಡಿ ಕಾಮದಿಂದ ಕಣ್ಣು ಮುಚ್ಚಿಕೊಂಡಿದ್ದ ಆಕೆ ಕಣ್ಣನ್ನ ತೆರೆಸುತ್ತಾರೆ. ಆ ನಂತರ ಅಲ್ಲಿಂದ ಹೊರಟು ಹೋಗುತ್ತಾರೆ ಆ ಶಿಷ್ಯ ಸಾಧುವು. ಇದೆಲ್ಲವನ್ನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದ ನಾರದ ಮಹರ್ಷಿ ತುಂಬಾ ಸಂತೋಷ ಪಡುತ್ತಾರೆ. ಆ ನಂತರ ಮಂಗ ಕೂಡ ತನ್ನ ಕೋರಿಕೆಯನ್ನ ಬಿಟ್ಟು ಶಾಶ್ವತ ಆನಂದವನ್ನು ಪಡೆಯುತ್ತಾ ಕೊನೆಗೆ ಮುಕ್ತಿಯನ್ನ ಹೊಂದುತ್ತಾಳೆ. ಇದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.